ನಗಬೇಕಾದ್ರೆ ಯಾವುದೇ ಬಿಂಕ ಬಿಗುಮಾನ ಇರೋದಿಲ್ಲ. ಸುಮ್ಮನೆ ನಗುವಂಥ ಜಾತಿ ಜನ ಆ ಕಡೆ. ಸುಮ್ಮನೆ ನಗುವಂಥವ್ರು ಯಾರು ಅಂತ ಒಂದ್ಸಾರಿ ಬೀಚ್ ಅವ್ರನ್ನ ಕೇಳಿದಂತೆ. 3 ಜನ ಸುಮ್ಮನೆ ನಗ್ತಾರೆ. ಯಾರು? ಒಂದು ವಯಸ್ಸಿಗೆ ಬಂದಿರೋರು, ಹರೆಯ ಇರೋರು. ಎರಡನೇದವ್ರು ಯಾರು? ವಯಸ್ಸಿಗೆ ಬಂದವರೊಂದು, ಸುಮ್ಮನೆ ನಗು ಎರಡನೇ ಜಾತಿನೇ ಹುಚ್ಚರು. 3ನೇದವ್ರು ಯಾರು? ಯಾರು ಬಂಗಾರದ ಹಲ್ಲು ಕಟ್ಟಿಸ್ಕೊಂಡಿರ್ತಾರೋ ಅವರು. ಇವ್ರು 3 ಜನ ಸುಮ್ಮನೆ ನಗ್ತಾರೆ. ಇವ್ರನ್ನ ಬಿಟ್ಟ ಮೇಲೆ ಉಳಿದಂಥವರೆಲ್ಲ ಯೋಚನೆ ಮಾಡಿ ಆ ಹಾಸ್ಯದ ಮಾತುಗಳ ಅರ್ಥ ಮಾಡಿಕೊಂಡು ನಗುವಂಥವ್ರು. ಒಬ್ಬ ಬ್ಯಾಂಕ್ ಮ್ಯಾನೇಜರ್ ನನ್ನನ್ನು ಕೇಳಿದ್ದ, ಪ್ರಾಣೇಶ್ ಅವರೇ, ನೀವು ನಗು ಅಂತ ಹೇಳ್ತೀರಿ, ಹೆಂಗೆ ನಗಬೇಕು? ತುಟಿ ಬಿಚ್ಚಿ ನಗಬೇಕು, ತುಟಿ ಮುಚ್ಚಿ ನಗಬೇಕು, ಹಲ್ಲು ಕಚ್ಚಿ ನಗಬೇಕು, ಹಲ್ಲು ಬಿಚ್ಚಿ ನಗಬೇಕು, ಹೆಂಗೆ ನಗಬೇಕ್ರಿ ಅಂತ. ಅದಕ್ಕೊಬ್ಬ ಕವಿ ಹೇಳ್ತಾನೆ, ತುಟಿ ಬಿಚ್ಚರ ನಗು, ತುಟಿ ಮುಚ್ಚರ ನಗು, ಹಲ್ಲು ಕಚ್ಚರ ನಗು, ಹಲ್ಲು ಬಿಚ್ಚರ ನಗು, ನಗೋ ಮುಂದ ಮನಸ್ಸು ಬಿಚ್ಚಿ ನಗು. ಇದು ಭಾಳ ಇಂಪಾರ್ಟೆಂಟ್. ನಗುವಾಗ ಮನಸ್ಸು ಬಿಚ್ಚಿ ನಗಬೇಕು. ನಾನು ಎಲ್ಲೆಲ್ಲಿ ನಗಬೇಕು ಅಂತ ಹೇಳ್ಬೇಕಾ ನಿಮಗೆ? ಹಾಗೇನಿಲ್ಲಲ್ಲ. ಅಥವಾ ಇಲ್ಲೆಲ್ಲಿ ಚಪ್ಪಾಳೆ ಬಡಿಬೇಕಂತ, ಚಪ್ಪಾಳೆ ಬಡಿಯೋ ಪ್ರಸಂಗದಲ್ಲಿ ಚಪ್ಪಾಳೆ ಅಂತೀನಿ, ಅವಾಗ ಬಡಿ. ಇವತ್ತಿಷ್ಟು ಜನ ಗಂಡಸರು ಬಂದದ್ದು ನನಗೆ ಆಶ್ಚರ್ಯ ತಂದಿಲ್ಲ. ಆದರೆ ಹೆಣ್ಮಕ್ಳು ಬಂದಿದ್ದಾರೆ ನೋಡಿ, ಅದಕ್ಕೆ ನಾನು ಭಾಳ ಋಣಿ. ಯಾಕಂದರೆ ಅವ್ರು ಮನೆ ಬಿಟ್ಟು ಬರೋದೇ ಅಪರೂಪ ನೋಡಿ. ಸಾಯಂಕಾಲ 6 ಗಂಟೆ ಆಯಿತು ಅಂದರೆ ಅವ್ರು ಟೈಟ್ ಶೆಡ್ಯೂಲ್ ಸ್ಟಾರ್ಟ್. ಟಿ ವಿ ಮುಂದೆ 6 ಗಂಟೆಗೆ ಕನ್ಯಾದಾನ, ಕುಂಕುಮ ಭಾಗ್ಯ, ಸಿಲ್ಲಿಲಲ್ಲಿ, ಪಾಪಾ ಪಾಂಡು, ಮುಕ್ತ, ಮೂಡಲ ಮನೆ, ಗುಪ್ತಗಾಮಿನಿ, ಮಲಗೋ ಹಾಗಿಲ್ಲ, ರಾತ್ರಿ 10ವರೆಗೆ ಕ್ರೈಮ್ ಡೈರಿ. ದಿವಸಕ್ಕೆ 4 ಹೆಣ ಬೀಳೋವರೆಗೂ ನಿದ್ದೆ ಬರೋದಿಲ್ಲ. ಅಷ್ಟು ಟಿ ವಿಗೆ ಅಡಿಕ್ಟ್ ಆಗಿದ್ದಾರೆ ಜನ ಇವತ್ತು. ಸಾಯಂಕಾಲ 6ರಿಂದ ರಾತ್ರಿ 10ವರೆವರೆಗೂ ಟಿ ವಿ ಮುಂದೆ ಹೆಣ್ಮಕ್ಳು ಟೈಟು, 9ರ ಮೇಲೆ ಗಂಡಸರ ಟೈಟು. ನೋಡಿ ಹ್ಯಾಕ್ ಸೀಟಿ ಹೊಡಿತಾರೆ. ಇಂಥ ಟೈಟ್ಗಳಿರುವಂಥ ಶೆಡ್ಯೂಲ್ ಜನರ ಮುಂದೆ ನಮ್ಮಂಥ ಲೂಸ್ಗಳ ಮಾತನ್ನು ಕೇಳೋರು ಯಾರು? ಆದರೂ ಕೇಳೋದಕ್ಕೆ ಬಂದದ್ದಕ್ಕೆ ನಿಮಗೆಲ್ಲ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸೋದಿಲ್ಲ, ಈಗ ಶುರು ಮಾಡ್ತೀನಿ. ನಿಜವಾದ ಬೀಚಿ ನಾನಲ್ಲ, ನಿಜವಾದ ಬೀಚಿ ಇವರು. ಇವರಿಗಿಲ್ಲ, ತೀರಿಕೊಂಡು 24 ವರ್ಷಗಳಾಯಿತು. ನನ್ನ ಮಾತುಗಳನ್ನು ಕೇಳಿದಂಥ ಜನ ನನಗೆ ಹೇಳ್ತಿರ್ತಾರೆ, ವಿಶೇಷವಾಗಿ ನಿಮ್ಮ ಹಾಸ್ಯ ನಟ ಶಿವರಾಮ್ ಅವರು ಬೆಂಗಳೂರಲ್ಲಿ ಭೇಟಿಯಾಗಿದ್ದರು. ನಿಮ್ಮ ಹಾಗೆ ಕೆಳಗಡೆ ಕೂತ್ಕೊಂಡು ನನ್ನ ಮಾತುಗಳನ್ನು ಕೇಳಿದ್ರು. ಭುಜ ತಟ್ಟಿ, ಪ್ರಾಣೇಶ್ ನೀವು ಭಾಳ ಚೆನ್ನಾಗಿ ಮಾತಾಡ್ತೀರ, ಬೀಚಿಗೆ ಹೋಗ್ಬಿಟ್ರು, ನೆಕ್ಸ್ಟ್ ನೀವೇ. ಏನು ತಿಳ್ಕೊಂತೀನಿ ನಾನು? ಬೀಚಿಗೆ ಹೋಗ್ಬಿಟ್ರು, ನೆಕ್ಸ್ಟ್ ನೀವ. ಏನು ಅವ್ರ ಕೆಲಸ ಮುಂದುವರಿಸ್ಬೇಕು, ಅವ್ರು ಸತ್ರು ಅಂತ ನಾನು ಸಾಯ್ಬೇಕು? ನೋಡಿ ಹೇಗಿದೆ. ಅದಕ್ಕೆ ಮಾತಿನಲ್ಲಿಯೇ ಸ್ವಾರಸ್ಯ ಅಡಗಿದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚುವುದೆನಬೇಕು, ಎಲ್ಲಕ್ಕಿಂತ ನುಡಿದರೆ ತಿಳಿಯುವಂತಿರಬೇಕು. ಒಬ್ಬ ಹುಡುಗಿ ಹೇಳಿದ, ಗೆಳೆಯ ನೀ ನುಡಿದರೆ ಮುತ್ತಿನ ಹಾರದಂತೆ ಅಂತ ತನ್ನ ಗೆಳೆಯನಿಗೆ ಹೇಳಿದ್ದು. ಅವನಿಗೆ ಭಾಳ ಖುಷಿ ಆಯಿತು. ಹತ್ರ ಬಂದ, ಗೆಳೆಯ ನೀ ನುಡಿದರೆ ಮುತ್ತಿನ ಹಾರದಂತೆ ನಿಜ, ಆದರೆ ಸ್ವಲ್ಪ ದೂರ ನಿಂತು ಮಾತಾಡು, ಎಂಜಲು ಸಿಡಿಯೋದು. ಮಾತಿನಲ್ಲೇ ಉತ್ತರ ಕೊಡೋರು ಎಷ್ಟು ಜನ ಇಲ್ಲ. ವಿಶೇಷವಾಗಿ ಬ್ಯಾಂಕಿನವ್ರು ನಗೋದಿಲ್ಲ. ಬ್ಯಾಂಕ್ಗಳ ಕಾರ್ಯಕ್ರಮ ಅಂದರೆ ನಮಗೆ ಗಾಬರಿ, ಯಾಕಂದ್ರೆ ನಗೋದಿಲ್ಲ ಅವರು. ಅದಕ್ಕೆ ಅವ್ರ ಮುಂದೆ ಬೋರ್ಡ್ ಹಾಕಿದ್ರು, ಡುಂಡರಾಜ್ ಭಾಳ ಚೆನ್ನಾಗಿ ಬರೀತಾರೆ, ಬ್ಯಾಂಕಿನ ಕ್ಯಾಶ್ ಕೌಂಟರ್ನಲ್ಲಿರುವ ಹುಡುಗಿ ಕೊಂಚವೂ ನಗದು, ಬ್ಯಾಂಕಿನ ಕ್ಯಾಶ್ ಕೌಂಟರ್ನಲ್ಲಿರುವ ಹುಡುಗಿ ಕೊಂಚವೂ ನಗದು, ಅದಕ್ಕೆ ಅವಳ ಮುಂದಿದೆ ಬೋರ್ಡು ನಗದು ಕ್ಯಾಶ್. ಎಷ್ಟು ಅರ್ಥಗರ್ಭಿತವಾಗಿ ನಗೋದಿಲ್ಲ. ನಾನೊಂದ್ಸರಿ ಒಂದು ಬ್ಯಾಂಕ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಂದು ಯಾವುದೋ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಒಂದು ಇಂಟರ್ವ್ಯೂ ಬಂದಿತ್ತು. ಅದನ್ನು ನೋಡಿ ನಮ್ಮ ಗಂಗಾವತಿ ಲೋಕಲ್ ಬ್ರಾಂಚಿನವರು, ಪ್ರಾಣೇಶ್ ನಮ್ಮ ಬ್ಯಾಂಕಿಗೆ ಬರ್ಬೇಕು ನೀವು. ನಾನು ಮಿನಿಮಮ್ ಇಷ್ಟು ಜನ ಇರಬೇಕು ಅಂತ ಬಯಸ್ತೇನೆ. ಸಂಭಾವನೆ ಕೇಳೋದು ಎರಡನೇ ವಿಷಯ. ಮೊದಲನೇ ವಿಷಯ ಏನಂದರೆ ಮಿನಿಮಮ್ 100 ಜನ ಇರಬೇಕು. 100 ಜನ ಎದಕ್ರಿ ಅಂತಾರೆ. 100 ಜನರೊಳಗೆ 10 ಮಂದಿಗೆ ಏನು ಮಾಡಿದ್ರು ನಗು ಬರ್ತಿರಂಗಿಲ್ಲ. ಅವು ಫೇಸ್ ಹಂಗಿರ್ತಾವೆ, ಮ್ಯಾನುಫ್ಯಾಕ್ಚರ್ಡ್ ಡಿಫೆಕ್ಟ್ಸ್ ಅವು. ಅಂಥ ಫೇಸ್ಗಳು ಯಾವಂತ ನಿಮ್ಗೆ ಉದಾಹರಣೆ ಬೇಕಾ? ದೇವೇಗೌಡ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ನೋಡಿ ಎಷ್ಟು ರಿಸರ್ವ್ ಫೇಸಸ್ ಅವು. ಅಂಥ ಫೇಸ್ಗಳನ್ನ ನಗೋದಕ್ಕೆ ನನಗಲ್ಲ, ನಮ್ಮ ಬೀಚಿಗೂ ಸಾಧ್ಯ ಇಲ್ಲ. ಅಂಥವ್ರನ್ನೇ ಮುಂದೆ ಕೂಡಿಸಿದ್ರೆ ನಮ್ಮ ಗತಿಯೇ. ಅದಕ್ಕೆ ನಗುವಂಥವ್ರನ್ನ ಮುಂದೆ ಕೂಡಿಸ್ರಿ ನೀವು, ನಾವು ಮಾತಾಡ್ತೇವೆ ಅಂತ ಹೇಳ್ತೇವೆ. 100 ಜನರಲ್ಲಿ 10 ಮಂದಿ ಆ ಥರ ಇರ್ತಾರೆ. ಅದು ದೇವರ ಸೃಷ್ಟಿ, ಏನು ಮಾಡೋದಕ್ಕಾಗೋದಿಲ್ಲ. ನಮ್ಮ ತಂದೆ ಕೂಡ ಹಾಗೆ ಇದ್ರು, ಒಟ್ಟು ನಗದಿರಲಿಲ್ಲ ಅವರು, ಏನು ಮಾಡಿದ್ರು ನಗ್ತಾ ಇಲ್ಲ. ಒಬ್ಬೊಬ್ರು ಸ್ವಭಾವ, ಅವ್ರು ಹಾಗೆ ಬೆಳ್ಕೊಂಡ್ಬಂದಿರ್ತಾರೆ. ಆದರೆ ಅಂಥವ್ರನ್ನ ಮುಂದೆ ಕೂಡಿಸಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೇಡ, ನಗ್ಸಕ್ಕೆ ಹೋಗಿ ನಾವು ಒಳಗೋಕ್ಕಾಗ್ತದೆ. ಅದಕ್ಕೆ ನಾವು ನಗೋರ ಮುಂದೆ ಕೂಡಿಸ್ರಪ್ಪ, 100 ಮಂದಿ ಒಳಗೆ 10 ಮಂದಿ ನಗ್ತಿರಂಗಿಲ್ಲ, ಅವ್ರು ಎಲ್ಲಿದ್ರು ನಡೀತೈತಿ ಅಂತ ಹೇಳಿ ನಾವು ಸಮಾಧಾನ ಹೇಳ್ತಿರ್ತೇವೆ. ಬ್ಯಾಂಕ್ ಆಫೀಸ್ಗೆ ಬ್ಯಾಂಕಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತೀನಿ ನಾನು. ಎಷ್ಟಿದೆ ಸಂಖ್ಯೆ ನಿಮ್ಮ ಬ್ಯಾಂಕಲ್ಲಿ ಅಂತ ಕೇಳಿದೆ.
ಅವಾಗ ಅವರು ಸ್ಟಾಫ್ ಹೇಳಿದ, ಸರ್ 12 ಜನ ಇದ್ದೇವೆ, 12 ಜನರಿಗೆ ನಾವು ನಗಿಸೋದಕ್ಕೆ ಹೋಗ್ಬೇಕಾ? ಆಗಲ್ಲಪ್ಪ, ಮಿನಿಮಮ್ 100 ಮಂದಿನ ಸೇರಿಸ್ರಿ ಅಂತ ಹೇಳಿದೆ. ಹೇಗಿಲ್ಲ ಸರ್, ಆಗೋದಿಲ್ಲ, ಇದು ನಮ್ಮ ಪ್ರೈವೇಟ್ ಕಾರ್ಯಕ್ರಮ, ಓನ್ಲಿ ನಾವು 12 ಜನ, ನಮ್ಮ ಸ್ಟಾಫ್ ಅಷ್ಟೇ ನಗಿಸ್ಬೇಕು, ಇದು ಸ್ಟಡಿ ಸರ್ಕಲ್, ನಮ್ಮದು ಇಂಡೋರ್ ಕಾರ್ಯಕ್ರಮ ಇದು, ನನಗೆ ಆಗೋದಿಲ್ಲ ಅಂತ ಹೇಳಿ. ಅವನೊಂದು ಕಂಡೀಷನ್ ಹಾಕಿದೆ, ಸರ್ ನಿಮ್ಮ ತಾಯಿಯವ್ರ ಪೆನ್ಷನ್ ನಮ್ಮ ಬ್ಯಾಂಕಲ್ಲೇ ಇದೆ, ಪ್ರತಿ ತಿಂಗಳ ಪೆನ್ಷನ್ದಾರರೇ ಪೆನ್ಷನ್ ಬಂದು ಒಯ್ಯಬೇಕು ಅಂತ ರೂಲ್ ಇದೆ. ಈ ತಿಂಗಳ ನೀವು ಕಾರ್ಯಕ್ರಮಕ್ಕೆ ಬರದೇ ಇದ್ರೆ ಮುಂದಿನ ತಿಂಗಳು ನಿಮ್ಮ ಕೈಗೆ ಪೆನ್ಷನ್ ಕೊಡೋದಿಲ್ಲ, ನಿಮ್ಮ ತಾಯಿನೇ ಕಳಿಸಿ ಅಂತ ಹೇಳ್ತೀವಿ. ಅವಾಗ ನಿಮ್ಮ ತಾಯಿ ಮುದುಕಿ ಆಗಿದ್ದಾರೆ, ಅವ್ರನ್ನೆಲ್ಲಿ ಬ್ಯಾಂಕಿಗೆ ಕಳಿಸ್ತೀರಿ ನೀವು? ನೋಡ್ರಿ ಈ ಥರ ಬ್ಲಾಕ್ ಮೇಲಿಂಗ್. ಸರಿ ಅಂತ ಒಪ್ಕೊಂಡು ಹೋಗಿ ಕೂಡ್ತೇನೆ. 12 ಜನ ಟೈ ಟಕ್ ಮಾಡ್ಕೊಂಡು ಕೂತಿದ್ದಾರೆ. 5 ನಿಮಿಷ ಆಯಿತು, 10 ನಿಮಿಷ ಆಯಿತು. ನನಗೆ ಗೊತ್ತಿರ್ತಕ್ಕಂಥ ಫೇಮಸ್ ಜೋಕುಗಳನ್ನೆಲ್ಲ ಹೇಳಿದೆ, ಒಬ್ಬರು ನಗಲಿ. ಮತ್ತೆ ಸ್ನ್ಯಾಕ್ಸ್ ಮತ್ತು ಕಾಫಿ ಬಂತು, ಅದನ್ನೆಲ್ಲ ತೊಗೋತಿರ್ಬೇಕಾದ್ರೆ ನನಗೂ ಸ್ವಲ್ಪ ಬಿಡು ಸಿಕ್ತು, ಕೆಳಗಡೆ ಕೂತೆ. ನಾನು ಕರ್ಕೊಂಡು ಹೋದಂಥ ಬಸವರಾಜ ಅನ್ನೋ ಸ್ನೇಹಿತನಿಗೆ ಕೇಳಿದೆ, ಯಾಕೋ ಬಸವರಾಜ ಯಾರೋ ನಗುವಲ್ರಲ್ಲಪ್ಪ ಅಂತ. ಅವಾಗ ಅವ ಏನಂತ ಗೊತ್ತನ್ರಿ, ನೋಡು ಪ್ರಾಣೇಶ, ನಿನ್ನ ಮಾತಿಗೆ ಎಲ್ಲರಿಗೂ ನಗು ಬರಕತ್ತೈತಿ ಖರೆ, ಆದ್ರೆ ನಮ್ಮ ಮ್ಯಾನೇಜರ್ ನಗುವಲ್ಲ, ಅದಕ್ಕೆ ನಾವು ನಗುವಲ್ಲಿ. ಎದಕ್ಕೆ ಮ್ಯಾನೇಜರ್ ಎದಕ್ಕೆ ನಗ್ಲಿಕ್ಕೆ ನೀವ್ಯಾಕೆ ನಗಂಗಿಲ್ಲಪ್ಪ ಅಂದೆ. ಅವ ಸೀನಿಯರ್ ಅಥಾರಿಟಿ, ಅವ ಏನು ಮಾಡ್ತಾನೆ ಅದನ್ನು ನಾವು ಮಾಡ್ಬೇಕು. ಅವ ನಗಲಾದ್ರೆ ನಾವು ನಗೋದು ಹೆಂಗೆ ಸಾಧ್ಯ? ಈಸ್ ಅವರ್ ಸುಪ್ರೀಂ ಅಥಾರಿಟಿ. ಅಲ್ಲಪ್ಪ, ಅವ ಯಾಕೆ ನಗುವಲ್ಲ? ಅವನಿಗೇನಾಗೆ ದಾಡಿ ಏನ್? ಅವ ಮುಸಲ್ಮಾನ, ನಿಮ್ಮ ಕನ್ನಡ ಅವಾಗ ಅರ್ಥ ಆಗೋದು ನೋಡ್ರಿ. ಪಾಪ ಅವ್ನು ಕರೆಕ್ಟ್, ಅವ್ರಿಗೆ ಕನ್ನಡ ಅರ್ಥ ಆಗ್ತಲ್ಲ, ನಗ್ತಾ ಇಲ್ಲ. ಅವ್ರು ನಗ್ತಾ ಇಲ್ಲ, ಇವ್ರು ನಗ್ತಾ ಇಲ್ಲ. ನೋಡ್ರಿ ಎಂಥ ದುರಂತ ಇದೆ. ಅದಕ್ಕೆ ಬ್ಯಾಂಕ್ಗಳಿಗೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ್ರೆ ನಮ್ಗೆ ಗಡಗಡ ನಡುಗು. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಬಹಳ ರೈತರು ಬಹಳ ತಮಾಷೆಯಾಗಿರ್ತಾರೆ. ಒಬ್ಬ ರೈತನಿಗೆ ಕನಸಲ್ಲಿ ಒಂದು ನಾಯಿ ಬರ್ತಾ ಇತ್ತು. ಬೆಳಗಿನ ಜಾವ 4 ಗಂಟೆಗೆ ಅವನ ಕನಸಲ್ಲಿ ನಾಯಿ ಬಂದು ಅವನ ಎದೆ ಮೇಲೆ ಕುಳಿತು ಓ ಅಂತ ಒದರ್ತಾ ಇತ್ತು. ಅವನಿಗೆ ಸಾಕಾಗೋಯ್ತು, ಏನೇನೋ ಮಾಡಿದ, ತಾಯ್ತಾ ಕಟ್ಟಿಸ್ಕೊಂಡ, ದೇವರುಗಳಿಗೆ ಸಕ್ಕರೆ ಓದಿಸಿದ, ಹರಕೆ ಕಟ್ಟಿದ, ಧರ್ಮಸ್ಥಳಕ್ಕೆ ಹೋಗಿ ಬಂದ, ತಿರುಪತಿಗೆ ಹೋಗಿ ಬಂದ, ಏನು ಮಾಡಿದ್ರು ನಾಯಿ ಬರೋದಿಲ್ಲ. ಕಡೆಗೆ ಜನ ಹೇಳಿದರು, ಡಾಕ್ಟ್ರಿಗೆ ತೋರಿಸಿ. ಯಾರಿಗಾದ್ರು ಡಾಕ್ಟ್ರಿಗೆ ತೋರಿಸಿದ. ಅವನು BP ಶುಗರ್ ಎಲ್ಲ ಚೆಕ್ ಮಾಡಿದ್ರು, ಏನು ಪ್ರಾಬ್ಲಮ್ ಇಲ್ಲ, ನನಗೆ ಆರೋಗ್ಯವಾಗಿದೆಯಾ ಸರ್. ಮತ್ತು ನಾಯಿ ಯಾಕೆ ಬರ್ತೀರಿ? ಇದು ಏನೋ ಮಾನಸಿಕ ಕಾಯಿಲೆ, ಸೈಕಾಲಜಿಕಲ್ ಎಫೆಕ್ಟ್ ಆಗಿದೆ ನನಗೆ, ಸೈಕಿಯಾಟ್ರಿಸ್ಟನ್ನ ಕಾಂಟ್ಯಾಕ್ಟ್ ಮಾಡೋಂತ ಅವ್ನು ಸೈಕಿಯಾಟ್ರಿಸ್ಟ್ ಹತ್ರ ಕಳಿಸಿದ್ರು. ಅಲ್ಲಿ ಸೈಕಿಯಾಟ್ರಿಸ್ಟನ್ನೆಲ್ಲ ಚೆಕ್ ಮಾಡಿದಾಗ ಯಾವುದೇ ರೋಗ ಇಲ್ಲ, ಒಳ್ಳೆ ಬಲಿಷ್ಠನಾಗಿದ್ದಾನೆ ರೈತ. ಅವನನ್ನು ಕೆಲವು ಪ್ರಶ್ನೆ ಕೇಳಿದ್ರು ಡಾಕ್ಟ್ರು, ಏನಯ್ಯ ನಾಯಿ ಹೇಗಿದೆ? ಸಾರ್, ಗಂಡು ನಾಯಿ, ಕಪ್ಪು ಮತ್ತು ಬಿಳಿ ಪಟ್ಟಿಗಳಿದೆ ಮೈ ಮೇಲೆ, ಕಾಲುಗಳನ್ನು ಹೀಗೆ ಊರಿ ನಿಂತಿದೆ, ಗೋಣನ್ನು ಮೇಲೆ ಕೆತ್ತಿದೆ, ಕಿವಿ ನಿಮಿರು ನಿಂತಿದೆ, ಗಂಡು ನಾಯಿ ಸರ್, ಕತ್ನಲ್ಲಿ ಬೆಲ್ಟ್ ಇದೆ. ತಕ್ಷಣ ಡಾಕ್ಟರ್ ಕೇಳಿದ್ರು, ಸಿಂಡಿಕೇಟ್ ಬ್ಯಾಂಕ್ನ ಲೋನ್ ತೊಗೊಂಡು ಏನಿದೆ?